ಇವತ್ತು ನಾನು ಟಿಫನಿಗೆ ಕುಂಬಳಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ಕೊತಿದ್ದೀವಿ. ಕುಂಬಳಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇವತ್ತು ಲೈಟಾಗಿರಲಿ ಸ್ವಲ್ಪ ಚಪಾತಿ, ಆಮೇಲೆ ಕುಂಬಳಕಾಯಿ ಪುಟ್ಟ ತಂದಿದ್ರು, ಚಿಕ್ಕ ಕುಂಬಳಕಾಯಿ ತಂದಿದ್ರು. ತುಂಬ ಚೆನ್ನಾಗೈತೆ ಕುಂಬಳಕಾಯಿ, ತುಂಬ ಸ್ವೀಟ್ ಕೂಡ ಐತೆ. ಇವತ್ತು ಆ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾನಿಲ್ಲಿ ಚಿಕ್ಕ ಕುಂಬಳಕಾಯಿನ ತಗೊಂಡಿದ್ದೀನಿ. ನಮ್ಮ ಮನೆಯವ್ರು ಚಿಕ್ಕ ಕುಂಬಳಕಾಯಿನ ತಂದಿದ್ರು. ಏನಂದರೆ ಒನ್ ಟೈಮ್ಗೆ ಆಗಬೇಕು ಅಷ್ಟೇ, ಆ ಥರ ಇತ್ತು ಕುಂಬಳಕಾಯಿ. ಫುಲ್ ಚಿಕ್ಕ ಕುಂಬಳಕಾಯಿ. ನೀವು ನೋಡಿ ಗ್ರೀನ್ ಕಲರ್ ಕುಂಬಳಕಾಯಿ ಕೂಡ ಇರುತ್ತೆ, ಈ ಥರ ಕಲರ್ ಕೂಡ ಇರುತ್ತೆ, ಎರಡೂ ಚೆನ್ನಾಗಿರುತ್ತೆ, ಎಂಥ ಪ್ರಾಬ್ಲಮ್ ಇಲ್ಲ. ಆಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದೆರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಉದ್ದುದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಏನು ಚಿಕ್ಕ ಚಿಕ್ಕದಾಗಿ ಏನು ಬೇಡ. ಆಮೇಲೆ ಒಂದು 4 ಮೆಣಸಿನ್ಕಾಯಿನ 2 ಭಾಗ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಒಂಚೂರು ಕಾಯಿ ತುರಿನೂ ಮತ್ತು ಕೊತ್ತಂಬರಿ ಸೊಪ್ಪನ್ನ ಇಟ್ಕೊಂಡಿದ್ದೀನಿ. ನೀವು ನೋಡಿ ಕುಂಬಳಕಾಯಿನ, ನೀವು ಅಂದರೆ ಕೆಲವ್ರ ಮನೇಲಿ ಗ್ರೀನ್ ಕಲರ್ ಕುಂಬಳಕಾಯಿ ಬೇಕು ಅಂತಲೇ ಅಂತಾರೆ, ಆ ಥರ ನೋಡ್ಕೊಂಡು ತೊಗೊಳ್ಳಿ. ಬಟ್ ಇದು ತುಂಬ ಸ್ವೀಟ್ ಇರುತ್ತೆ, ನಾವು ಆಲ್ಮೋಸ್ಟ್ ತರ್ತಾ ಇರ್ತೀವಿ ಈ ಥರದ್ದು. ತುಂಬ ಸ್ವೀಟ್ ಇರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ ಕೂಡ, ನೋಡ್ಕೊಂಡು ತಗೊಳ್ಳಿ. ಇವಾಗ ಇಷ್ಟೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ. ತುಂಬ ಈಸಿ ಈ ರೆಸಿಪಿ, ಆರಾಮ್ಸಾಗಿ ಚಪಾತಿ ದೋಸೆಗೆಲ್ಲ ಈ ಪಲ್ಯನ ನೀವು ಮಾಡ್ಕೋಬೋದು, ತುಂಬ ಹೆಲ್ತಿ ಕೂಡ. ಇವಾಗ ನಾನು ಒಂದು ಪ್ಯಾನಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಿದ್ದೀನಿ. ಎಣ್ಣೆ ಹಾಕಿದ್ದಾದಮೇಲೆ 1 ಸ್ಪೂನಷ್ಟು ಸಾಸಿವೆ ಕೂಡ ಹಾಕೋತಿದ್ದೀನಿ. ಎಣ್ಣೆ ಕಾದಿದ್ದಾದಮೇಲೆ ಸಾಸಿವೆನೂ ಹಾಕ್ಕೊಳ್ಳಿ. ಸಾಸಿವೆ ಹಾಕಿದ್ದಾದಮೇಲೆ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಆಗ ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನು ಈಗಲೇ ಹಾಕೋತಿದ್ದೀನಿ ನಾನು. ಅದ್ರ ಜೊತೆಗೆ ಈರುಳ್ಳಿ ಕೂಡ ಈಗಲೇ ಸೇರಿಸ್ಕೊತಿದ್ದೀನಿ. ಏನು ಗೊತ್ತಾ, ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆಗ್ಬೇಕಾದ್ರೆ, ಯಾಕಂದರೆ ಈರುಳ್ಳಿ ಚೆನ್ನಾಗಿ ಉಪ್ಪಿಡಿದ್ರೆ ಚೆನ್ನಾಗಿರುತ್ತೆ. ಫುಲ್ ಕಲರ್ ಚೇಂಜ್ ಆಗಬೇಕು ಈರುಳ್ಳಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಕುಂಬಳಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಕುಂಬಳಕಾಯಿನ ಹಾಕೋತಿದ್ದೀನಿ. ಏನು ಗೊತ್ತಾ, ಕುಂಬಳಕಾಯಿ ಒಂದು 5 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಏನು ಗೊತ್ತಾ, ಹಾಗೆ ಫ್ರೈ ಮಾಡ್ಕೊಳ್ಳೋದ್ಕಿಂತ ಇದು ಪ್ಯಾನ್ದು ಲಿಡ್ ಇರುತ್ತೆ ನೋಡಿ, ಅದನ್ನು ಮುಚ್ಚಿಬಿಟ್ರೆ ಹಬೆಲೇ ಬೇಯ್ಕೊಬಿಡುತ್ತೆ ಕುಂಬಳಕಾಯಿ, ಆವಾಗ ಇನ್ನೂ ಸಾಫ್ಟ್ ಆಗುತ್ತೆ ಕುಂಬಳಕಾಯಿ. ಆಲ್ಮೋಸ್ಟ್ ಹಬೆನಲ್ಲೇ ಬೇಯಿಸ್ಕೊಂಡ್ರೆ ತುಂಬ ಮೆತ್ತಗೆ ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಈ ಥರ ಫ್ರೈ ಮಾಡಿದಾದ್ಮೇಲೆ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಹಬೆನಲ್ಲೇ ಫ್ರೈ ಮಾಡ್ಕೊಳ್ಳಿ, ಆವಾಗ ತುಂಬ ಸಾಫ್ಟ್ ಆಗುತ್ತೆ ಹಬೆನಲ್ಲಿ ಫ್ರೈ ಮಾಡಿದಾದಮೇಲೆ. ಇವಾಗ ನಾನು ಎತ್ತಿದ್ದೀನಿ, ಎಷ್ಟು ಸಾಫ್ಟಾಗಿ ಆಗಲೇ ಬೆಂದೋಗ್ಬಿಟ್ಟಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೊಳ್ಳಿ ಕುಂಬಳಕಾಯಿಗೆ. ಉಪ್ಪೆಲ್ಲ ಹಾಕಿದಾದ್ಮೇಲೆ ಇನ್ನೊಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಗೊತ್ತಾಗುತ್ತೆ ನಿಮಗೆ ಅಲ್ವಾ, ಕುಂಬಳಕಾಯಿ ಬೆಂದಿದ ತಕ್ಷಣ ಮೆತ್ತಗಾಗುತ್ತೆ, ಅಲ್ಲಿವರೆಗೂ ಕೂಡ ಬೇಯಿಸ್ಕೊಳ್ಳಿ. ಫುಲ್ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಕುಂಬಳಕಾಯಿನ ಬೇಯಿಸ್ಕೊಂಡ್ರೆ ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ. ಏನು ಗೊತ್ತಾ, ಕುಂಬಳಕಾಯಿ ತುಂಬ ಹೆಲ್ತಿ ಕೂಡ. ಅದಾದಮೇಲೆ ಈ ಥರ ಚಪಾತಿ ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ. ಆಮೇಲೆ ರೊಟ್ಟಿಗಳಿಗೂ ಕೂಡ ನೀವು ಕುಂಬಳಕಾಯಿ ಪಲ್ಯನ ಆರಾಮ್ಸಾಗಿ ಮಾಡ್ಕೋಬೋದು. ಕೆಲವು ಕಡೆ ಹಳ್ಳಿ ಕಡೆ ರೊಟ್ಟಿ ಸುಡ್ತಾರೆ ನೋಡಿ, ರೊಟ್ಟಿ ತವದಲ್ಲಿ, ಆ ಥರದಕ್ಕೂ ಇದು ತುಂಬ ಚೆನ್ನಾಗಿರುತ್ತೆ. ಇವಾಗ ಎಲ್ಲ ಬೆಂದಿದ್ದಾದಮೇಲೆ ಕಾಯಿನೂ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳಿ. ಇವಾಗ ಲಾಸ್ಟಲ್ಲಿ ಕಾಯಿನೂ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದಾದ್ಮೇಲೆ ಒಂದು ಮಿನಿಟ್ ಬೇಯಿಸ್ಕೊಳ್ಳಿ ಸಾಕು. ಏನು ಜಾಸ್ತಿ ಏನು ಕಾಯಿ ಹಾಕಿದ್ದಾದ್ಮೇಲೆ ಲಾಸ್ಟಲ್ಲೇ ಹಾಕೋತೀವಿ ಅಲ್ವಾ, ಏನು ಬೇಯಿಸೋದೇನು ಬೇಕಾಗಿಲ್ಲ. 1 ಮಿನಿಟ್ಸ್ ಹಾಗೆ ಕಾಯ್ದು ಸ್ವಲ್ಪ ಎಲ್ಲ ರುಚಿ ಎಲ್ಲ ಹಿಡೀಲಿ ಕುಂಬಳಕಾಯಿಗೆ. ಅಲ್ಲಿ ಬೇಯಿಸ್ಕೊಂಡಿದ್ದಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗೆ ಕಾಣಿಸ್ತಾ ಇದೆ. ಏನು ಗೊತ್ತಾ, ಕುಂಬಳಕಾಯಿ ಕೂಡ ತುಂಬ ಸ್ವೀಟ್ ಇದೆ ಇದು. ಏನು ಗೊತ್ತಾ, ಕುಂಬಳಕಾಯಿ ಚೆನ್ನಾಗೇ ಇರಲ್ಲ, ಒಂದು ಗ್ರೀನ್ ಕಲರ್ ಕುಂಬಳಕಾಯಿ ಏನೋ ಒಂದು ಅಷ್ಟು ಚೆನ್ನಾಗಿರಲ್ಲ, ಎಷ್ಟು ಬೇಯಿಸಿದ್ರೂ ಬೇಯೋದೇ ಇಲ್ಲ ಅಂತವೆ. ಈ ಥರ ಪುಟಾಣಿಯಾಗಿರೋವು ಬೇಗ ಬೇಯ್ಕೊಳ್ಬಿಡುತ್ತೆ. ಆಮೇಲೆ ಇಬ್ರಿಗೆ ಆರಾಮ್ಸಾಗಿ ಒಂದೇ ಸತಿ ಕುಯ್ದು ಹಾಕ್ಕೊಬಿಡ್ಬೋದು, ಏನು ಫ್ರಿಜ್ಜಿಗೇನು ಅಂತಲೇ ಏನಿಲ್ಲ. ಆರಾಮ್ಸಾಗಿ ಚಿಕ್ಕದು ತೊಗೊಂಡ್ರೆ ಬೆಸ್ಟ್ ಇಬ್ರಿಗೆ. ನೋಡಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಿಮ್ಗೆ ಯಾವ ಥರ ಬೇಕು ಕುಂಬಳಕಾಯಿನ ಆ ಥರ ತಗೊಳ್ಳಿ. ಆಲ್ಮೋಸ್ಟ್ ಈ ಥರ ಕಲರ್ ಇರುತ್ತೆ ನೋಡಿ, ಒಂಥರ ಆರೆಂಜ್ ಕಲರ್ ಇರುತ್ತೆ ನೋಡಿ, ಅದನ್ನೇ ತಗೊಳ್ಳೋಕೆ ಟ್ರೈ ಮಾಡಿ, ಯಾಕಂದರೆ ಅದು ತುಂಬ ಚೆನ್ನಾಗಿರುತ್ತೆ, ತುಂಬ ಸ್ವೀಟ್ ಇರುತ್ತೆ ಕೂಡ ಕುಂಬಳಕಾಯಿ. ನೋಡಿ ಇವಾಗ ಕುಂಬಳಕಾಯಿ ಪಲ್ಯ ರೆಡಿ ಆಯಿತು. ನಾನಿಲ್ಲಿ ಚಪಾತಿ ಜೊತೆಗೆ ಕುಂಬಳಕಾಯಿ ಪಲ್ಯನ ಮಾಡ್ಕೊಂಡಿದ್ದೆ. ಏನು ಗೊತ್ತಾ, ಚಪಾತಿ ಜೊತೆ ಕುಂಬಳಕಾಯಿ ಪಲ್ಯ ಚೆನ್ನಾಗಿರುತ್ತೆ, ದೋಸೆಗಿಂತನೂ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ, ಬೆಸ್ಟ್ ಕಾಂಬಿನೇಷನ್ ಕೂಡ. ನೀವು ಕೂಡ ಟ್ರೈ ಮಾಡಿ ಚಪಾತಿ ಜೊತೆ. ಹಾಗೆ ಇವತ್ತು ಸಂಜೆ ಸ್ವಲ್ಪ ಈಚೆ ಕೂಡ ಹೋಗಿದ್ವಿ. ಪುಟ್ಟ ಕೂಡ ಸ್ವಲ್ಪ ಹುಷಾರಿಲ್ಲ ಅಂದ್ಬಿಟ್ಟು ಬೇಗ ಕೂಡ ಬಂದುಬಿಟ್ಟಿದ್ರು ಕೆಲಸದಿಂದ, ರೆಸ್ಟ್ ಮಾಡೋದಕ್ಕೆ ಅಂದ್ಬಿಟ್ಟು ಮನೆಯಲ್ಲೇ ಇದ್ರಲ್ಲ. ಪುಟ್ಟ ಸಂಜೆ ಬೇಗನೆ ಬಂದರು. ಅದಾದಮೇಲೆ ಎಷ್ಟೊಂದು ದಿನ ಆಗಿತ್ತು ಈಚೆ ಹೋಗಿದ್ದು, ಅದಕ್ಕೆ ಬಾ ಪಾಪ ಈಚೆನಾದರೂ ಹೋಗಿದ್ದು ಬರೋಣ ಅಂದ್ಕೊಂಡು ಈಚೆ ಹೋಗಿದ್ದು ಬಂದ್ವಿ. ಹಾಗೆ ಪುಟ್ಟ ಅಷ್ಟು ದಿನದಿಂದ ಪಿಜ್ಜಾ ತಿನ್ನಬೇಕು ಅಂತ ಹೇಳ್ತಿದ್ರು.
ಆಮೇಲೆ ಅವರೇ ಇವತ್ತು ಕರ್ಕೊಂಡೋಗಿ ಪಿಜ್ಜಾ ಕೊಡಿಸಿದ್ರು. ನನಗೇನಷ್ಟು ಹುಷಾರಿರಲಿಲ್ಲ ಇವತ್ತು ಸ್ವಲ್ಪ, ಅದಕ್ಕೆ ನಾನೇನು ಪಿಜ್ಜಾ ತಿನ್ನಲಿಲ್ಲ. ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಏನೋ ತಿನ್ನಬೇಕು ಅಂತಲೇ ಅನಿಸ್ಲಿಲ್ಲ, ಹುಷಾರಿರಲಿಲ್ಲ ಅಲ್ವಾ. ಅದಕ್ಕೆ ಇವತ್ತು ಪುಟ್ಟ ತಿನ್ನಬೇಕು ಅಂತಿದ್ರಲ್ಲ, ನೀವು ತಿನ್ನಿ ಪಾಪ ನಾನೇನು ಬೇಡ ಅಂದ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ಇನ್ನು ಅವ್ರು ಪಿಜ್ಜಾ ಕೂಡ ತಿಂದರು. ನಾನು ಅದ್ರ ಜೊತೆ ಚಾಕೋಲಾವ ಕೇಕ್ ತೊಗೊಂಡಿದ್ದೆ, ಅದನ್ನು ನಾನು ತಿಂದೆ, ಅವ್ರು ಪಿಜ್ಜಾ ತಿಂದರು. ಇನ್ನು ಅದೆಲ್ಲ ತಿನ್ಕೊಂಡು ಬಂದ್ವಿ ನಾವು. ಬಂದಿದ್ದಾದಮೇಲೆ ಏನು ಗೊತ್ತಾ, ಲೇಟೇ ಆಗಿಬಿಡ್ತು, ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ ಅಲ್ಲೇ ಪಿಜ್ಜಾ ಡಾಮಿನೋಸಲ್ಲೇ. ಇನ್ನು ನಾವು ಮನೆಗೆ ಬಂದಿದ್ದೆ 9 ಗಂಟೆ ಆಗಿಬಿಡ್ತು. ಇನ್ನು ಮನೆಗೆ ಬಂದಿದ್ದಾದಮೇಲೆ ನಾವೇನು ಡಿನ್ನರ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ನಮ್ಮ ಅತ್ತೆ ಕೊಟ್ಟು ಕಳಿಸಿದ್ರು ನೋಡಿ ಗುರುವಾರ ಚಿಕನ್ ಸಾಂಬಾರನ್ನ. ಅದನ್ನೇ ನಾನು ತಿಂದಿರಲಿಲ್ಲ, ಗುರುವಾರ ತಿನ್ನಬಾರ್ದು ಅಂತ ಅಂದ್ಬಿಟ್ಟು ಹಾಗೆ ಮಡಿಕೊಂಡಿದ್ದೆ. ಅಂದರೆ ಅವ್ರು ಬುಧವಾರ ಕೊಟ್ಟು ಕಳಿಸಿದ್ದು, ಬುಧವಾರ ಸಂಜೆ ಕೊಟ್ಟು ಕಳಿಸಿದ್ರು. ನಾನು ತಿನ್ನಲಿಲ್ಲ, ಹಾಗೆ ಮಡಗಿಬಿಟ್ಟಿದ್ದೆ ಫ್ರಿಜ್ಜಿಗೆ. ಅಯ್ಯೋ, ನಾನು ಗುರುವಾರ ತಿನ್ನಲ್ಲ ಅಲ್ವಾ, ರಾಯರ್ವಾರ ಅಂದ್ಬಿಟ್ಟು ಹಾಗೆ ಮಡಗಿಬಿಟ್ಟಿದ್ದೆ. ಇನ್ನು ಇವತ್ತು ನೈಟಿಗೆ ಅದೇ ಆಗುತ್ತೆ, ಏನು ಡಿನ್ನರ್ ಮಾಡೋದು ಅಂದ್ಬಿಟ್ಟು ಅದನ್ನೇ ಹಾಕ್ಕೊಟ್ಟೆ. ಪುಟ್ಟಂಗೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ರೈಸ್, ಮುದ್ದೆ ಎಲ್ಲ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಜಾಸ್ತಿ ಹುಷಾರಿಲ್ಲ. ಅದಕ್ಕೆ ಇವತ್ತು ಅದನ್ನೇ ಚಿಕನ್ ಸಾಂಬಾರನ್ನೇ ಅನ್ನ ಮಾಡಿಬಿಟ್ಟು ಹಾಕ್ಕೊಟ್ಟೆ. ಇನ್ನು ಪುಟ್ಟ ಕೂಡ ಹಾಗೆ ಊಟ ಮಾಡ್ತಿದ್ದಾರೆ, ಪಾಂಡನ ಜೊತೆ ಆಟ ಆಡ್ಕೊಂಡು. ಇವತ್ತು ಚಿಕನ್ ಅಲ್ವಾ, ಹಾಗೆ ಪುಟ್ಟ ಕೂಡ ತಿಂತಾ ಇರ್ತಾರೆ. ಇನ್ನು ಇವತ್ತಿನ ದಿನ ಈ ಥರ ಇತ್ತು. ಜಾಸ್ತಿ ಹುಷಾರು ಇರಲಿಲ್ಲ ಕೂಡ, ಏನೋ ಒಂಥರ ಸ್ಟ್ರೆಸ್ ಅನ್ನೋ ಥರ ಫೀಲ್ ಆಗ್ತಿತ್ತು ತುಂಬ. ಆಮೇಲೆ ಏನಂದರೆ ಇವತ್ತು ಲೇಟ್ ಆಗಿಬಿಟ್ಟಿತ್ತಲ್ವ ನಾವು ಊಟ ಮಾಡೋದು, ಅದಕ್ಕೆ ಪಾಂಡನಿಗೂ ಸ್ವಲ್ಪ ಆಗಲೇ ನಿದ್ದೆ ಬರೋ ಥರ ಆಗಿದೆ. ನಾವು ಈಚೆ ಕೂಡಾಕ್ಬಿಟ್ಟು ಹೊಟ್ಟೋಗಿದ್ದೀವಿ ಅಲ್ವಾ, ಕೂಡಾಕ್ಬಿಟ್ಟು ಹೊಟ್ಟೋಗಿದ್ದಾರಲ್ಲ ಅಂದ್ಬಿಟ್ಟು ತುಂಬ ಸಪ್ಪಗಿದ್ದಾನೆ. ಏನಂದರೆ ಪುಟ್ಟನ್ನು ಒಂದು ಟೋಪಿ ಅಂದರೆ ಹ್ಯಾಟ್ ಮಡಗಿದ್ವಿ ಒಂದು ಮನೇಲಿ ಇಲ್ಲಿ, ಅದು ಮಿಸ್ಸಾಗಿ ಮಡಗ್ಬಿಟ್ಟು ಹೊಟ್ಟೋಗಿದ್ವಿ. ಅದನ್ನ ನಾವು ಬರೋಷ್ಟರಲ್ಲಿ ತುಂಬ ಕಚ್ಚಿ ಇಟ್ಬಿಟ್ಟಿದ್ದಾನೆ, ಆಗಲೇ ಕಿತ್ತಾಕ್ಬಿಟ್ಟಿದ್ದಾನೆ. ಅದಕ್ಕೆ ಪುಟ್ಟ ಬಂದು ಸ್ವಲ್ಪ ರೇಗ್ತು, ಏನು ಮಾಡಿದ್ಯಾ ನೀನು, ಆಗಲೇ ಟೋಪಿ ಕಚ್ಚಿದ್ಯಾ ಅಂತ ರೇಗಿದ್ದಕ್ಕೇ ಈ ಥರ ಮುಖ ಮಾಡ್ಕೊಂಡು ಕೂತಿರೋದು. ಬೈದ್ಬಿಟ್ರಲ್ಲ ನನ್ನ ಕೂಡಾಕ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ರಲ್ಲ ಒಬ್ಬರೇ ಅಂತ ಈ ಥರ ಸಪ್ಪು ಕೂತಿರೋದು. ಅದು ಪಕ್ಕದಲ್ಲಿ ಎಂತೂ ಕೂತಿದ್ದಾರೆ ಪಾಂಡ ಅಂದರೆ, ಮೂಳೆ ಹಾಕ್ಲಿ ಅಂತ. ನೋಡಿ ಎಷ್ಟು ಬುದ್ಧಿ ಅಂದರೆ, ನಿಜವಾಗ್ಲೂ ಮನುಷ್ಯಂಗೂ ಈ ಥರ ಬುದ್ಧಿ ಇಲ್ಲ, ಆ ಥರ ಬುದ್ಧಿ ಇವನಿಗೆ. ನಾವು ಒಂಚೂರು ರೇಗಬಾರ್ದು, ಇವನಿಗೆ ಪ್ರೀತಿಯಿಂದ ನೋಡ್ಕೊಳ್ಬೇಕು, ಆ ಥರ ಪಾಂಡ. ಅಂದರೆ ತುಂಬ ಹಚ್ಕೊಬಿಟ್ಟಿದ್ದೇವಲ್ವ, ನಾವೇನು ರೇಗಬಾರ್ದು, ಬೈಬಾರ್ದು. ನಾವು ನಗ್ನಗ್ತಾ ಮಾತಾಡ್ಸಿದ್ರೆ ಅವನು ತುಂಬ ಖುಷಿಯಿಂದ ಇರ್ತಾನೆ. ಏನಾದ್ರು ಈ ಥರ ಎಲ್ಲರೂ ಹೋದಾಗ ಕೂಡಾಕ್ಬಿಟ್ಟು ಹೊಟ್ಟೋಗ್ಬಿಟ್ಟದ, ನಾವು ನೋಡು ನನ್ನೇ ಕೂಡಾಕ್ಬಿಟ್ಟು ಹೊಟ್ಟೋಗ್ಬಿಟ್ಟದಾನೆ, ನನ್ನ ಕರ್ಕೊಂಡು ಹೋಗ್ಲಿಲ್ವಲ್ಲ ಅನ್ನೋ ಥರ ಈ ಥರ ಕೋಪ ಮಾಡ್ಕೊಬಿಡ್ತಾನೆ ಯಾವಾಗ್ಲೂ. ಇದೊಂದು ನೋಡಿ ಎಷ್ಟು ಸಪ್ಪು ಕೂದಿದ್ದಾನೆ ಅಂದರೆ, ಪುಟ್ಟ ರೇಗಿದ್ಕೆ ಏನು ಕೊಟ್ಟರು, ಸೌತೆಕಾಯಿ ಕೊಟ್ಟರು ತಿಂತಾಯಿಲ್ಲ ನೋಡಿ, ಹಾಗೆ ನೋಡಿ. ಆದರೆ ಸುಮ್ಮನೆ ಕೂತಿರೋದು ಏನಕ್ಕೆ ಅಂದರೆ, ಮೂಳೆ ತಿಂದಾದ್ಮೇಲೆ, ಚಿಕನ್ ತಿಂದಾದ್ಮೇಲೆ ಮೂಳೆ ಹಾಕ್ಲಿ ನನಗೆ ಅಂತ ಪಕ್ಕದಲ್ಲಿ ಕೂತಿರೋದು. ನೋಡಿ ಹೇಗೆ ಕೂತಿದ್ದಾರೆ, ಎಷ್ಟು ಬುದ್ಧಿ ಗೊತ್ತಾ. ನಾವಿವಾಗ ಊಟ ಮಾಡ್ತಾ ಇದ್ದೀವಿ, ಇನ್ನು ಊಟ ಮುಗಿಸಿ ಮಲ್ಕೋತೀವಿ. ನೀವು ಕೂಡ ಕುಂಬಳಕಾಯಿ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಏನು ಗೊತ್ತಾ, ಈ ಥರ ದೋಸೆ ಚಪಾತಿಗೆಲ್ಲ ಈ ಥರ ಪಲ್ಯನ ಮಾಡ್ಕೊಳ್ಳಿ, ಹೆಲ್ತಿ ಕೂಡ. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್ ಟು ಯು.